ಸಿಎಂ ಡಿಸಿಎಂ ಒಳಗೊಳಗೆ ಸಿಎಂ ಸೀಟ್ ಫೈಟ್ ನ ಮಾಡ್ತಾ ಇದ್ದಾರೆ. ಯಾವ ಸಚಿವರಿಗೂ ಕೂಡ ಒಳಗಿನ ಮರ್ಮ ತಂತ್ರ ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಸಿಎಂ ಡಿಸಿಎಂ ಒಳಗೊಳಗೆ ಸಿಎಂ ಸೀಟ್ ಫೈಟ್, ಯಾವ ಸಚಿವರಿಗೂ ಗೊತ್ತಾಗ್ತಾ ಇಲ್ಲ ಒಳಗಿನ ಮರ್ಮ. ನಿಜಕ್ಕೂ ಪವರ್ ಶೇರಿಂಗ್ ಫಾರ್ಮುಲಾ ಇದೆಯಾ ಎನ್ನುವಂತಹ ಪ್ರಶ್ನೆ ಇರುವಂತದ್ದು. ಹೈಕಮಾಂಡ್ ಯಾವ ನಿಲುವನ್ನ ತೆಗೆದುಕೊಳ್ಳುತ್ತೆ, ಮಂತ್ರಿಮಂಡಲ ಪುನರ್ರಚನೆ ಆದ್ರೆ ಯಾರಿಗೆ ಕೊಕ್ಕು ಬೀಳುತ್ತೆ, ಕ್ಯಾಬಿನೆಟ್ನಲ್ಲಿ ಯಾರಿಗೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ, ಯಾವ ಸಚಿವರಿಗೂ ಕೂಡ ಕಾಂಗ್ರೆಸ್ನಲ್ಲಿ ಏನೋ ಕ್ರಾಂತಿ ನಡೀತಾ ಇದೆ, ಆ ಕ್ರಾಂತಿಯ ಗುಟ್ಟು ಯಾವ ಸಚಿವರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಸಂಪುಟ ಪುನರ್ರಚನೆ ವರಿಷ್ಠರ ಮಟ್ಟದಲ್ಲಿ ಆಗುತ್ತೆ. ವರಿಷ್ಠರ ಕಡೆ ದೃಷ್ಟಿಯನ್ನ ನೆಟ್ಟಿದ್ದಾರೆ. ಗುಟ್ಟು ಅರಿಯದಂತಹ ಸಚಿವರು ಒಂದೆಡೆ ತಮ್ಮ ಮಂತ್ರಿ ಪದವಿಯನ್ನ ಉಳಿಸ್ಕೊಳ್ಳೋಕೆ ಸರ್ಕಸ್ ಮಾಡ್ತಾ ಇದ್ರೆ, ಮತ್ತೊಂದೆಡೆ ಕೆಲವರಿಂದ ಸಂಪುಟ ಸೇರುವಂತಹ ಇಂಗಿತ ಕೂಡ ಇರುವಂತದ್ದು. ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ, ಆಸೆ ಆಕಾಂಕ್ಷೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈಗಾಗಲೇ ಹಲವಾರು ಶಾಸಕರು. ನಮಗೂ ಕೂಡ ಸಿಗಬಹುದು, ಒಟ್ಟು ಒಂದು ದಾಳ ಹಾಕೋ ಹಾಗೆ ಹಾಕ್ಬಿಡೋಣ, ಒಂದು ಮಾತು ತಿಳಿಸೋ ಹಾಗೆ ವರಿಷ್ಠರಿಗೆ ತಿಳಿಸ್ಬಿಡೋಣ ಎನ್ನುವಂತಹ ನಿಟ್ಟಿನಲ್ಲಿ ಹಲವಾರು ಶಾಸಕರು ಕೂಡ ಹೇಳಿಕೆಯನ್ನ ನೀಡ್ತಾ ಇರುವಂಥದ್ದು. ಆದರೆ ಯಾವ ಸಚಿವರಿಗೂ ಕೂಡ ಕೈ ಪಕ್ಷದೊಳಗೆ ನಡೀತಾ ಇರುವಂತಹ ತಂತ್ರ ರಣತಂತ್ರ ಮರ್ಮಗಳು ಯಾವುದೂ ಕೂಡ ಗೊತ್ತಾಗ್ತಾ ಇಲ್ಲ. ಕ್ಯಾಬಿನೆಟ್ನಲ್ಲಿ ಯಾರಿಗೆ ಅವಕಾಶ ಸಿಗಬಹುದು, ಸಿಗದೆಯೂ ಇರಬಹುದು. ಈಗ ಇರುವಂತಹ ಕ್ಯಾಬಿನೆಟ್ನ ಸಚಿವರು ಯಾರೆಲ್ಲ ಕಿಕ್ಔಟ್ ಆಗಬಹುದು, ಅದು ಕೂಡ ತೀವ್ರ ಕುತೂಹಲವನ್ನ ಕೂಡ ಮೂಡಿಸಿರುವಂಥದ್ದು. ಒಂದು ರೀತಿಯಲ್ಲಿ ಎಲ್ಲ ಗುಟ್ಟು ಗುಟ್ಟಾಗಿಯೇ ಇರುವಂಥದ್ದು. ವರಿಷ್ಠರ ಕಡೆ ಈಗಾಗಲೇ ಗುಟ್ಟು ಅರಿಯದಂತಹ ಸಚಿವರು ದೃಷ್ಟಿಯನ್ನ ನೆಟ್ಟು ಕಾಯ್ತಾ ಇದ್ದಾರೆ, ನಮಗೂ ಕೂಡ ಸಿಗಬಹುದು ಸಚಿವ ಸ್ಥಾನ ಅಂತ. ಸಚಿವ ಸಂಪುಟ ಪುನರ್ರಚನೆಯ ವಿಚಾರಕ್ಕೆ ಸಚಿವ ಶಿವರಾಜ್ ತಂಗಡಗಿ ಮಾರ್ಮಿಕವಾಗಿ ಉತ್ತರವನ್ನ ನೀಡಿದ್ದಾರೆ. ಯಾರ ಹಣೆಯಲ್ಲಿ ಏನಿದೆ ತಪ್ಪಿಸಲು ಸಾಧ್ಯವಿಲ್ಲ, ಹಣೆ ಬರಹದಲ್ಲಿ ಏನ್ ಬರೆದಿದೆಯೋ ಅದೇ ಆಗುತ್ತೆ. ಸಚಿವ ಸಂಪುಟ ಪುನರ್ರಚನೆಯ ವಿಚಾರಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸಚಿವರಾದಂತಹ ಶಿವರಾಜ್ ತಂಗಡಗಿ. ಮಾರ್ಮಿಕ ಉತ್ತರವನ್ನ ನೀಡಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಲು ನಕಾರವನ್ನ ಎತ್ತಿದ್ದಾರೆ ಸಚಿವ ಶಿವರಾಜ್ ತಂಗಡಗಿ. ರಾಜಕೀಯ ಬದಲಾವಣೆ ಬಗ್ಗೆ ಹೇಳಿಕೆಯನ್ನ ನೀಡಬೇಡಿ, ಹೈಕಮಾಂಡ್ ಈಗಾಗಲೇ ಸೂಚನೆಯನ್ನ ಕೂಡ ನೀಡಿರುವಂಥದ್ದು, ಹೀಗಾಗಿ ಪ್ರತಿಕ್ರಿಯೆ ನೀಡಲ್ಲ ಅಂತ ಸಚಿವ ಶಿವರಾಜ್ ತಂಗಡಗಿ ಕೂಡ ಮಾರ್ಮಿಕವಾಗಿ ಉತ್ತರವನ್ನ ನೀಡಿರುವಂಥದ್ದು. ನೋಡಿ, ಒಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ಆಗ್ತಾ ಇದೆ, ಇನ್ನೊಂದು ಕಡೆ ಪವರ್ ಶೇರಿಂಗ್ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಬ್ಯಾಟಿಂಗ್ ಕೂಡ ಮಾಡಿದ್ರು. ಈ ಎಲ್ಲಾ ವಿಚಾರವಾಗಿ ಸಚಿವ ಶಿವರಾಜ್ ತಂಗಡಗಿ ಅವರ ಹತ್ರ ಪ್ರಶ್ನೆಯನ್ನ ಕೇಳಿದ್ರೆ ಅವರು ಹೇಳಿರುವಂಥದ್ದು, ಯಾರ ಹಣೆ ಬರಹದಲ್ಲಿ ಏನಿದೆ ಅದನ್ನ ಯಾರು ಕೂಡ ತಪ್ಸೋಕ್ಕಾಗಲ್ಲ, ಏನ್ ಬರ್ದಿದ್ಯೋ ಅದೇ ಆಗತ್ತೆ ಅಂತ ಮಾರ್ಮಿಕವಾಗಿ ಉತ್ತರವನ್ನ ಕೂಡ ನೀಡಿದ್ದಾರೆ. ಯಾರನ್ನು ತಪ್ಸಂಗಿಲ್ಲ, ಯಾರನ್ನು ಬಿಡಂಗಿಲ್ಲ, ಅವರು ಹಣೆ ಬರ್ದಾಗುತ್ತೆ. ಅವ್ರು ತಪ್ಸಕ್ಕ ಇವ್ರು ತಪ್ಸಕ್ಕ ಯಾರು ಸಾಧ್ಯ ಇಲ್ಲ. ರಾಜಕೀಯವಾಗಿ ಹೇಳಿಕೆಯನ್ನು ಪಡಬಾರ್ದು ಅನ್ನೋದು ಬಹಳಷ್ಟು ಇಷ್ಟ ಆಗಿ ಇನ್ಸ್ಟ್ರಕ್ಷನ್ ಇದೆ. ಹೈಕಮಾಂಡ್ ಹೇಳಿದ್ದನ್ನೇ ಕೇಳ್ತೀವಿ ನಾವು, ಅದ್ರ ಬಗ್ಗೆ ಬಗ್ಗೆ ನಾವು ಇಲ್ಲ. ಹೈಕಮಾಂಡ್ ಅವರು ನಮ್ಗೆ ಬಹಳಷ್ಟು ಇಂಟೆನ್ಷನ್ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಎಚ್.ಕೆ. ಪಾಟೀಲ್ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಸಂಪುಟ ವಿಸ್ತರಣೆ ಬದಲಾವಣೆ ಸಿಎಂಗೆ ಬಿಟ್ಟಿದ್ದು ಎನ್ನುವಂತಹ ಉತ್ತರವನ್ನ ನೀಡಿದ್ದಾರೆ. ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸಂಪುಟ ವಿಸ್ತರಣೆ ಅಥವಾ ಬದಲಾವಣೆ ಅದು ಸಿಎಂ ಸಿದ್ದರಾಮಯ್ಯನವರಿಗೆ ಬಿಟ್ಟಿದ್ದು, ಹೈಕಮಾಂಡ್ ಜೊತೆ ಚರ್ಚೆ ಮಾಡುವ ಪದ್ಧತಿ ನಮ್ಮಲ್ಲಿದೆ. ಸಿಎಂ ಹೇಳಿರೋದು ಸರಿಯಾಗಿದೆ, ಅವರ ವಿವೇಚನೆ ಸಿಎಂ ಸೇರಿದಂತೆ ಯಾರನ್ನೂ ಕೂಡ ಕೈ ಬಿಡಲಾಗುತ್ತೆ ಗೊತ್ತಿಲ್ಲ. ಸಿಎಂ ಸೇರಿದಂತೆ ಯಾರನ್ನೂ ಕೂಡ ಕೈ ಬಿಡಲಾಗುತ್ತೆ ಗೊತ್ತಿಲ್ಲ. ಈ ಪ್ರಶ್ನೆಗೆ ಉತ್ತರ ನೀಡೋಕೆ ಎಚ್.ಕೆ. ಪಾಟೀಲ್ ಅವರು ಕೂಡ ನಿರಾಕರಿಸಿದ್ದಾರೆ. ಯಾಕಂದ್ರೆ ಹೈಕಮಾಂಡ್ ಸೂಚನೆಯನ್ನ ಕೂಡ ನೀಡಿಬಿಟ್ಟಿದೆ, ಯಾವುದೇ ಅನಗತ್ಯ ಹೇಳಿಕೆಗಳನ್ನ ನೀಡೋ ಹಾಗಿಲ್ಲ ಅಂತ. ಆ ಬಗ್ಗೆ ಮಾತನಾಡಲು ಪಕ್ಷ ನಿರ್ಬಂಧವನ್ನ ಹೇರಿದೆ. ವಿಸ್ತರಣೆ ಬಗ್ಗೆ ಸಚಿವ ಎಚ್.ಕೆ. ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ, ಅದು ಸೈಲೆಂಟ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಟ್ಟಿದ್ದು ಎನ್ನುವಂತಹ ಮಾತುಗಳನ್ನ ಕೂಡ ಹೇಳಿರುವಂಥದ್ದು. ಸಂಪುಟ ವಿಸ್ತರಣೆ ಆಗಿರಬಹುದು, ಪವರ್ ಶೇರಿಂಗ್ ಆಗಿರಬಹುದು, ಈ ಒಂದು ವಿಚಾರವಾಗಿ ಈಗಾಗಲೇ ಎಲ್ಲ ಸಚಿವರಿಗೂ ಶಾಸಕರಿಗೂ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯನ್ನ ನೀಡಿರುವಂಥದ್ದು. ಅದು ಖಡಕ್ ಸೂಚನೆ.
ಯಾವುದೇ ಹೇಳಿಕೆಗಳನ್ನ, ಅನಗತ್ಯ ಹೇಳಿಕೆಗಳನ್ನ ಇಲ್ಲಿ ನೀಡೋ ಹಾಗಿಲ್ಲ ಅಂತ. ಈ ಕುರಿತಂತೆ ಎಚ್ ಕೆ ಪಾಟೀಲ್ ಅವರು ಕೂಡ ಮಾತನಾಡಿದ್ದಾರೆ, ನೋಡ್ಕೊಂಡು ಬರೋಣ. ಸಚಿವ ಸಂಪುಟ ವಿಸ್ತರಣೆ ಮಾಡೋದು, ಬದಲಾವಣೆ ಮಾಡೋದು ಅದು ಮುಖ್ಯಮಂತ್ರಿಗಳ ಪ್ರಿರೋಗೇಟಿವ್, ಅವರಿಗೆ ಇರ್ತಕ್ಕಂಥ ವಿವೇಚನೆ. ನಮ್ಮ ಪಕ್ಷದಲ್ಲಿ ಪದ್ಧತಿ ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡಿ ಅವ್ರು ಮಾಡ್ತಕ್ಕಂಥದ್ದು ಪದ್ಧತಿ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅದು ಪೂರ್ಣವಾಗಿ ಸರಿಯಾಗಿರ್ತಕ್ಕಂಥದ್ದು. ವಿಸ್ತರಣೆ ಮಾಡೋದು, ಬದಲಾವಣೆ ಮಾಡೋದು ಎಲ್ಲವೂ ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು. ಸರ್, ಹೊಸಬರಿಗೆ ಅವಕಾಶ ಸಿಗುತ್ತೆ, ಆಮೇಲೆ ಹಳಬರಿಗೆ ಕೆಲವೊಬ್ಬರಿಗೆ ಬಿಡ್ತಾರೆ ಅನ್ನೋದು ಏನು ಮೆಜರ್ಮೆಂಟ್ ಏನು ಸರ್, ಹೆಂಗಂತ? ಅದನ್ನು ನೀವು ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಕೇಳಬೇಕಾಗಿತ್ತು. ಅದಕ್ಕೆ ನಾನು ಉತ್ತರಿಸೋದು ಸರಿಯಾದದಲ್ಲ. ಬರೀ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೋ ಅಥವಾ CM ಬದಲಾವಣೆ ಏನೋ ಆಗುತ್ತೋ ಅದು ಅವ್ರಿಗೆ ಗೊತ್ತು. ಅದರ ಬಗ್ಗೆ ನಾವು ಮಾತನಾಡೋದಕ್ಕೂ ಸಹಿತ ನಮ್ಮ ಪಕ್ಷದವರು ನಿರ್ಬಂಧನೆ ಹಾಕಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಮಾಡೋದು, ಬದಲಾವಣೆ ಮಾಡೋದು ಅದು ಮುಖ್ಯಮಂತ್ರಿಗಳ ಪ್ರಿರೋಗೇಟಿವ್. ಸಂಪುಟ ವಿಸ್ತರಣೆಯ ಬಗ್ಗೆ ಲಕ್ಷ್ಮಣ್ ಸವದಿ ರಿಯಾಕ್ಟ್ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಸಿಎಂ ಬಹಿರಂಗವಾಗಿ ಹೇಳಿಕೆಯನ್ನ ನೀಡಿದ್ದಾರೆ ಅಂತ ಲಕ್ಷ್ಮಣ್ ಸವದಿ ಕೂಡ ಈ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಸಂಪುಟ ವಿಸ್ತರಣೆಯ ಬಗ್ಗೆ ಲಕ್ಷ್ಮಣ್ ಸವದಿ ರಿಯಾಕ್ಟ್ ಮಾಡಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಸಿಎಂ ಬಹಿರಂಗವಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ನವೆಂಬರ್ನಲ್ಲಿ ವಿಸ್ತರಣೆಯಾಗತ್ತೆ ಅಂತ ಹೇಳಿದ್ದಾರೆ. ನಾನು ಯಾವುದೇ ಸ್ಥಾನಮಾನವನ್ನ ಕೇಳಿ ಪಡೆದಿಲ್ಲ ಈವರೆಗೂ ಕೂಡ. ಭಗವಂತನ ದಯೆ, ಹೈಕಮಾಂಡ್ ಇಚ್ಛೆಯಿಂದ ಬರುತ್ತೆ. ಡಿಸೆಂಬರ್ ಕಳೆದ ಬಳಿಕ ನನಗೆ ಶುಕ್ರದೆಸೆ ಶುರುವಾಗುತ್ತೆ, ಅಂದರೆ ಜನವರಿಯಲ್ಲಿ ಶುಕ್ರದೆಸೆ ಶುರುವಾಗುತ್ತೆ ಅಂತ ಹೇಳಿಕೆಯನ್ನ ಕೂಡ ನೀಡಿರುವಂಥದ್ದು. ಪರೋಕ್ಷವಾಗಿ ಸವದಿ ಸಂಪುಟ ಸೇರುವಂತಹ ಇಂಗಿತವನ್ನ ಬಹಿರಂಗಪಡಿಸ್ತಾ ಇದ್ದಾರೆ. ಜನವರಿ ತಿಂಗಳಿನಲ್ಲಿ ಶುಕ್ರದೆಸೆ ಬರೋದು ಸತ್ಯ. ಪರೋಕ್ಷವಾಗಿ ಸವದಿ ಸಂಪುಟ ಸೇರುವಂತಹ ಇಂಗಿತ, ಆಸೆ, ಆಕಾಂಕ್ಷೆಯನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇರುವಂಥದ್ದು. ಸಂಪುಟ ವಿಸ್ತರಣೆ ಆಗುತ್ತೆ, ಸಂಪುಟ ಪುನರ್ರಚನೆ ಆಗುತ್ತೆ ಅಂದಾಗ ಕೆಲವು ಶಾಸಕರಿಗೆ ಇದ್ದೇ ಇರುತ್ತೆ, ನನಗೂ ಕೂಡ ಸಚಿವ ಸ್ಥಾನ ಸಿಗಬಹುದು. ಈ ವಿಚಾರವಾಗಿ ಎಲ್ಲರೂ ಕೂಡ ನ್ಯೂಟ್ರಲ್ ಆಗಿ ಆನ್ಸರ್ ಅನ್ನ ಮಾಡಿದ್ರೆ, ಆದರೆ ಲಕ್ಷ್ಮಣ್ ಸವದಿ ಅವರು ಮಾತ್ರ ಬಹಿರಂಗವಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ನನಗೂ ಕೂಡ ಆಸೆ ಇದೆ, ವಿಸ್ತರಣೆ ಆಗುತ್ತೆ, ನನಗೆ ಜನವರಿಯಲ್ಲಿ ಶುಕ್ರದೆಸೆ ಇರುವಂಥದ್ದು, ಹೀಗಾಗಿ ಭಗವಂತನ ದಯೆ ಇರಬಹುದು ಅಥವಾ ಹೈಕಮಾಂಡ್ ಇಚ್ಛೆ ಇತ್ತು ಅಂದರೆ ನನಗೂ ಕೂಡ ಸಚಿವ ಸ್ಥಾನ ಒಲಿಯುತ್ತೆ ಅಂತ ಹೇಳಿಕೆಯನ್ನ ಕೂಡ ನೀಡಿರುವಂಥದ್ದು. ಮುಖ್ಯಮಂತ್ರಿಗಳೇ ಹೇಳಿದಾರಲ್ಲ, ನಿನ್ನೆ ಬೆಳಗಾಂದಲ್ಲಿ ಹೇಳಿದ್ದಾರೆ ಪುನರ್ರಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಮೊದಲು ಗೊತ್ತಿದ್ದದ್ದು ವಿಷಯ, ಈಗ ಅವರು ಓಪನ್ ಆಗಿ ಹೇಳಿದ್ದಾರೆ. ತಾವು ಅದ್ರ ಬಗ್ಗೆ ಆಕಾಂಕ್ಷೆ ಸಚಿವ ಸ್ಥಾನ ಆ ಸಂದರ್ಭ ಬರಲಿ, ಅವಾಗ ಅದ್ರ ಬಗ್ಗೆ ಪ್ರತಿಕ್ರಿಯೆ. ನಾನು ಡಿಸೆಂಬರ್ ಕಳೆದ ಮೇಲೆ ಜನವರಿಯಲ್ಲಿ ಶುಕ್ರದೇಶ ಬರ್ತದೆ ಅಂತ ಹೇಳಿದ್ದು ನಿಜ, ಅದು ಬರುತ್ತೆ, ಅದರಲ್ಲಿ ಯಾವುದು ಕೂಡ ಆತಂಕ ಬೇಡ. ಸೋಷಿಯಲ್ ಮೀಡಿಯಾದಲ್ಲಿ 15 ದಿನ ಉಳಿತು ನಮ್ಮ ಶಾಸಕರು ಸಚಿವರಾಗೋಕೆ ಅಂತ ಹರ್ಷ. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, ಈಗ ಯತೀಂದ್ರ ಹೇಗೆ ಹೇಳಿದಾರೋ ಹಂಗೆ ನಮ್ಮ ಫಾಲೋವರ್ಸ್ನು ಕೂಡ ನಮ್ಮದ ಬಗ್ಗೆ ಹೇಳ್ತಿರ್ತಾರೆ. ಅವ್ರ ಭಾವನೆ, ಅವರವರ ಭಾವಕ್ಕೆ ಅವರವರ ಭಕ್ತಿ. ಸರ್, ಕ್ಯಾಬಿನೆಟ್ ಆಶೆ ಪಡ್ತಿದ್ದಾರೆ ಅಥವಾ ಬೇರೆ ಯಾವ್ದಾದ್ರು ಇದೆ ಸರ್? ಯಾವುದು ಸಚಿವ ಸ್ಥಾನ ನಾನು ಯಾವಾಗಲೂ ಯಾವುದೂ ಕೇಳಿ ಪಡ್ಕೊಂಡಿರ್ತಕ್ಕಂಥದ್ದಲ್ಲ. ತಾನೇ ಬರುತ್ತೆ, ಅದು ಭಗವಂತನ ದಯಾ, ಅದು ಹೈಕಮಾಂಡದ ಇಚ್ಛೆ. ಅದರಿಂದ ಅವ್ರು ಏನು ಜವಾಬ್ದಾರಿ ಕೊಡ್ತಾರೆ ಅದನ್ನು ನಿರ್ವಹಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಸಂಪುಟ ವಿಸ್ತರಣೆ ಆಗೋ ಸಾಧ್ಯತೆ ಇದೆ. ಮುಖ್ಯಮಂತ್ರಿಗಳೇ ಹೇಳಿದಾರಲ್ಲ, ನಿನ್ನೆ ಬೆಳಗಾಂದಲ್ಲಿ ಹೇಳಿದ್ದಾರೆ ಪುನರ್ರಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಮೊದಲು ಗೊತ್ತಿದ್ದದ್ದು ವಿಷಯ, ಈಗ ಅವರು ಓಪನ್ ಆಗಿ ಹೇಳಿದ್ದಾರೆ. ತಾವು ಅದ್ರ ಬಗ್ಗೆ ಆಕಾಂಕ್ಷೆ ಸಚಿವ ಸ್ಥಾನ ಆ ಸಂದರ್ಭ ಬರಲಿ, ಅವಾಗ ಅದ್ರ ಬಗ್ಗೆ ಪ್ರತಿಕ್ರಿಯೆ. ನಾನು ಡಿಸೆಂಬರ್ ಕಳೆದ ಮೇಲೆ ಜನವರಿಯಲ್ಲಿ ಶುಕ್ರದೇಶ ಬರ್ತದೆ ಅಂತ ಹೇಳಿದ್ದು